ಅಲ್ಲ ವೈನಿ, ಆ ತಳ್ಳು ಗಾಡಿ ಇರ್ತಾವಲ್ಲ ಆ ಸಿದ್ದನ್ ದಿಸ್ಕೊಂಡ್ಬಿಡ್ಬೇಕಿಲ್ಲ. 4 ಕೊಡ ನೀವು ಒಮ್ಮೆ ಬರ್ತಿದ್ದು, 4 ಯಾಕ 5-6 ಕೊಡ ಒಮ್ಮೆ ಬರ್ತಿದ್ದು. ಆ ಕೊಡ ತಳಗರ ಇಟ್ಟು ಮಾತಾಡ ನಮ್ಮವ್ವ. ಅಲ್ಬಿ ನಾ ಯಾಕೆ ಬಂದಿಲ್ಲ? 2 ದಿನದ ಹೊತ್ತಾತು. ಊರಾಗ ಯಾರು ಹೋಗಿ ಆ ಪಂಚಾಯತ್ ಕೇಳೋರು ಯಾರು ಇಲ್ಲನ? ಯಾರು ಕೇಳೋದೇವ? ಯಾ ಪಂಚಾಯತ್ ಅವ್ನು ಕೇಳೋದು? ಆರಿಸಿ ಬರೋ ಮಠ ಆಟ. ಆರಿಸಿ ಬಂದಿಂದ ಯಾ ಪಂಚಾಯತ್ ಯಾ ಮೆಂಬರ್ನೂ ಬರೋಂಗಿಲ್ಲ, ಯಾ ಅಧ್ಯಕ್ಷನೂ ಬರೋಂಗಿಲ್ಲ. ಈಟ ಕತಿ ನಡನ ಹಿಡ್ಕೊಂತವ ಇವ್ ನಂದು ನೀರು ಹೊತ್ತು ಅಲ್ಲನ ಯಾರಿಗೆ ಬೇಕು ಇವ ಗಾಳಿ ಹೊಡಿಸ್ಲಿ. ತಣ್ಣಗ ಹೊಲದಾಗ ಬೋರ್ ಚಲೋ ಐತಿ, ಅಲ್ಲಿಗೆ ಒಟ್ಟು ಅರಿವಿ ಗಂಟು ಕಟ್ಕೊಂಡು ಹೋಗ್ತೀನಿ ಅಲ್ಲನ. ನಮ್ಮ ವಿದ್ಯಾಕ್ಕೆ ಹಡ್ದ ಅಂತೇಳಿ ಸುಮ್ಮನೆ ಇಲ್ಲದಿ ಇಲ್ಲ ಅಂದ್ರೆ ಬಡ ಒಂದು 3-4 ದಿನ ಅತ್ತಾಗ ಹೊಲದ ಕಡೆ ಹೋಗ್ಬಿಡ್ತಿದ್ವ. ಇವ ನೀರು ಹೊತ್ತು ಸಾಕಾಗಿ ಹೋಗ್ತಿ ಹೇಳ್ತದೆ. ಶಿವಶಪ್ಪ ಇವ ಯಾಕ ತಿಳಿತಿರಾಗತ್ತೇವ ನಂದು. ಯಾಕ ಸಣ್ಣ ಏನಾತ? ಏನಾಗಿತ್ತಂದ್ರೆ ಬರೀ ತಲೆ ತಿರುಗ್ತೈತಿ, ಊಟ ಸೇರವಲ್ದು, ಬರೀ ನನಗೆ ಒಂಥರ ವಾಂತಿ ಬಂದಂಗೆ ಯಾಕತ್ತಿ ಬಿಟ್ಟೈತಿ. ಸನಕ ಇಷ್ಟೆಲ್ಲ ಇಟ್ಕೊಂಡು ನೀರಿಗೆ ಎದಕ್ಕೆ ಬರ್ಬೇಕು? ಯಾಕ ನಾ ತರ್ತಿದ್ದಿಲ್ಲ ನೀರು, ಕುಣ್ದಾಡ್ಕೊಂಡು ಬಂದ್ವ ನೀರು ತರಕ ನಾನು ಕೂಡ. ನಿನ್ನ ಸಾಲ್ಗೇಡಿ ಯಾಕ ನಾ ಏನಾರ ಅಂತಿದ್ನ ಆರಾಮಿಲ್ರಿ ಅತ್ತಿಯಾರ ಅಂತಂದ್ರೆ ನೀವು ಎಷ್ಟು ನೀರು ಹೊರ್ತೀರಂತೇಳಿ ಬಂದಿನ್ರಿ ನಾನು. ಯವ್ವ ಇನ್ನೂ ನಮ್ಮ ಕೃಷ್ಣವೇಣಿ ಹೊಂಟಿದ್ಲ. ಯವ್ವ ಆಪರೇಷನ್ ಆಗಿ ಭಾಳ ದಿನ ಆಗಿಲ್ಲ, ಬಾಯಿ ಕುಂದ್ರ ಅಂದಲ್ಲೇ ಕುಂತದ ಹುಡುಗಿ. ಇಲ್ಲ ಅಂದ್ರೆ ಆಕಿನ ಬಂಗಡ ಆಕಿನ ದಾಕ್ಕ ಅಂತ ಬಂದ ಬಿಡಾಕ ನೀರು ತರಾಕ. ಏ ತಂಗಿ ಕೃಷ್ಣವೇಣಿ ನೀರು ತಗೊಂಬಾಯವ. ನಿಂಬೆ ನೀನು ಶರಬತ್ ಮಾಡ್ಕೊಂಬಂದಿನ ಕುಡಿಯವಿ. ಸಮಾಧಾನ ಆತನ ಈಗ? ಅದು ಏನನ್ರಿ ನನಗೆ ಯಾಕ ಒಂಥರನ ಆಗತೈತಿ ಅತ್ತಿ, ಬರೀ ತಲೆ ಸುತ್ತು ಬಂದಂಗೆ ಆಗತೈತಿ. ನಡಿಯವ ಮಲಕ್ ಡಾಕ್ಟರ್ ಹತ್ರ ಹೋಗಿರ ಬರು ನಡಿ. ಏನಾತು? ಸಾನಾಗ ಯಾಕ ತಲೆ ತಿರ್ಗಾಕತ್ತಂತ್ರಿ, ಅದಕ್ಕೆ ಒಂದು ದವಾಖಾನಿಗಾರ ಹೋಗ್ಬರೋಣ ಬಾ ಅಂತ ಅಂದಿನ್ರಿ. ತಲೆ ತಿರ್ಗಾಕತ್ತೈತಿ ಒಬ್ರು ಮುಂದಾರ ಹೇಳಿಯನ? ಯಾಕ ನಾನು ಮುಂದಾರ ಹೇಳ್ಬೇಕು, ನಿಮ್ಮ ಅತ್ತಿ ಮುಂದಾರ ಹೇಳ್ಬೇಕು. ಮನ್ಯಾಗ ಇಷ್ಟು ಮಂದಿ ಹೆಂಗಸೂರದಿ ಒಬ್ರು ಮುಂದೆ ಮಿಸಿಗಿಲ್ಲಲ್ವೇ ನೀನು? ನಾನು ಕಡಿಮೆ ಆಗತ್ತಂತ ಮಾಡಿದ್ದೀನಿ ರೀ ಅಮ್ಮಾರ. ತಾಯಿಲೆ 8 ತಿಂಗಳಾಯ್ತು ನೀರು ಅನಿಸ್ಕೊಂಡು. ಅದು ಇದು ತಿಂಗಳ ಅನಿಸ್ಕೊಂತಿದ್ದೀನಿ ರೀ. ಅದು ಯಾಕನ್ರಿ 2 ತಿಂಗಳಾತ್ರಿ ನೀರು ಅನಿಸ್ಕೊಳೋದು ಬಂದೇ ಇಲ್ರಿ ನನಗೆ. ಅಯ್ಯ ಹುಚ್ಚಿ ಏನು ಶಾಣಕ್ಕಿದೀಯವ್ವ ನೀನು. ಅತ್ತೀರಿ ಏನಾತ್ರಿ? ದವಾಖಾನೆ ಕರ್ಕೊಂಡು ಹೋಗಿ ಬಂದ್ಬಿಡ್ಲೇನ್ರಿ? ಸಣ್ಣ ಕೊಟ್ಲೆದಾವ ಅಲ್ಲ, ಒಬ್ರು ಮುಂದಾರ ಹೇಳ್ಬಾರ್ದು ನನ್ನ ತಂಗಿ. ಅಂತಾದ್ರಾಗ ನೀರು ತೊಗೊಂಬಂದಿಯಲ್ಲೇ ಅವ್ವ, ಏನು ಶಾಣಕಿ ಕೊಡ ಹೊತ್ಕೊಂಬಂದು. ಅತ್ತೀರಿ ನೀವು ಏನು ಹೇಳಕತ್ತೀರಿ? ಆ ಮಗಕತ್ತಿ ನೋಡಿ ನೀನು. ಯೋ ಅತ್ತಿಯಾರ ಎಂಥ ಒಳ್ಳೆ ಸುದ್ದಿ ಕೊಟ್ರಿ ನೀವು. ಕರೆ ಅಂದ್ರೆ ನನಗಂಕರು ಎಷ್ಟು ಖುಷಿ ಆಗತೈತಿ. ಆಗೇಲಾರ ನೀರು ಹೋದಲ್ಲಿ ಎಷ್ಟು ಮಂದಿ ಕೇಳ್ಬೇಕು, ಅಯ್ಯ ನಿನ್ನ ಸಸಿ ಬಸರಿಲ್ಲ, ನಿನ್ನ ಸಸಿ ಬಸರಿಲ್ಲ, ಎಷ್ಟು ದಿನ ಆತು ಅಂತ ಕೇಳಿದ್ರಿವ. ನನಗೆ ಒಂಥರ ಆಗ್ಬಿಟ್ಟಿತ್ತು. ಈ ವಿಷಯ ಕೇಳಿ ನನಗೆ ಭಾಳ ಖುಷಿ ಆಯ್ತು. ಸಾನಕ್ಕ ಹಂಗತಿ ಇದ್ದಾಗ ನನ್ನ ಮುಂದೆ ಹೇಳ್ಬೇಕಿಲ್ಲ, ಈಗ ಇದೇ ಕೊಡ ಹೊತ್ಕೊಂಡ್ಬಂದೇವ ಯವ್ವ ಅಲ್ಲನ. ಯವ್ವ ಯಾವುದಕ್ಕೂ ಒಂದ್ಸತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಕೊಂಬ ಆಕಿನ. ಮಂದಿ ನನಗೆ ಕೇಳೋದಕ್ಕೆ ಒಂಥರ ಆಗ್ಬಿಟ್ಟಿತ್ತವ. ಕರೆ ಅಂದ್ರೆ ನನಗೆ ಭಾಳ ಖುಷಿ ಆಯ್ತು ನೋಡು. ಕಂಗ್ರ್ಯಾಚುಲೇಷನ್ ಸಹನಾ. ಥ್ಯಾಂಕ್ಸ್ ರೀ ಆಂಟಿ. ನೋಡವ ಸುಮ್ಮನೆ ಕುಂದ್ರವಯ್ಯವ, ಒಂದು 5 ತಿಂಗಳಾಗೋ ಮಟ್ಟ ತನ್ನ ಕುಂತ್ಬಿಡು. ನೀ ಏನೂ ದಗದ ಮಾಡೋದು ಬೇಡವ, ಇದ್ದಲ್ಲೇ ನಿನಗೆಲ್ಲ ತಂದು ಕೊಡ್ತೀವಿ, ತನ್ನ ಕುಂತ್ಬಿಡು ತಾಯಿ ನೀನು. ಸಹನಕ್ಕ ನಿನಗೆ ಏನು ತಿನ್ನೋಂಗಾಗತ್ತ ನನಗೆ ಕೇಳ್ಬೇ, ನಾ ಮಾಡ್ಕೊಡ್ತೀನಿ. ಸುಮ್ಮನೆ ಗುಮ್ಮನ ಗುಸಿಗೆ ಗತಿಗಾಪ್ನ ಕುಂದ್ರಬೇಡವ. ಆಯ್ತು ರೀ ಅತ್ತಿ. ನಮ್ಮನೆ ಖುಷಿ ಮ್ಯಾ ಖುಷಿ. ನೀನು ವೀಣಾಕಂದು ಒಂದು ಉಳಿತು ನೋಡು. ವೀಣಾಕ್ ಯಾವಾಗ ಸಿಹಿ ಸುದ್ದಿ ಕೊಡ್ತಾಳೆ ಏನು? ಹಾಕಿದ್ದು ಈಕಿಗತೆ ಸಿಹಿ ಸುದ್ದಿ ಕೇಳೋಂಗ ಅಲ್ಲಿವ ನನಗೆ. ಇಷ್ಟು ಸಿಹಿ ಸುದ್ದಿ ಕೇಳಿವಿ ಯಾವ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಕೃಷ್ಣೇಣಿ ಏನಾರ ಒಂದಿಟ್ಟು ಸ್ವೀಟ್ ಮಾಡ್ಯವ. ನೀವು ಯಾವಾಗ ಅಂದ್ರೆ ಆಂಟಿಯಾಗ ನಾ ಮಾಡ್ತೀನಿ ನೋಡ್ರಿ. ಮನೆಯವ್ರ ಒಂದು ಮಾತು ಕೇಳಿಲ್ಲ ನಾನು. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಮನೆಯವ್ರು ಇದ್ರಿಗೆ ನಾ ಮಕ ಹೆಂಗೆ ತೋರಿಸ್ಲಿ? ಮನೆಯವ್ರ ಮಕ ನೋಡೋಣ ನನಗೆ ಎದಿ ಕಲ್ಲು ಬಡ್ದಂಗೆ ಆಗುತ್ತೆ. ಈಗ ಯಾರು ಕೂಡ ಮಾತಾಡ್ತಾನ? ಕಳ್ಬೇಕಿನ ಗತೆ ರಾತ್ರಿ ನಸುಕೊಂಡು ಬರ್ತಾನ, ಮತ್ತೆ ಹೊತ್ತು ಏರುಗಡೆ ಮತ್ತೆ ಕಳ್ಬೇಕಿನ ಗತೆ ಓಡಿ ಹೋಗ್ತಾನ. ಸಾರಿಗಿರಿ ಮೊದ್ಲಕ್ಕೆ ಎಷ್ಟು ಚಂದ ಮಾತಾಡ್ತಿರ್ತೇವ ನನ್ನ ಕೂಡ ಕುಂತ್ಕೊಂಡು. ಈಗ ಒಂದೀಟು ಮಾತಾಡಂಗಿಲ್ಲ ನನ್ನ ಕೂಡ. ನಮ್ಮ ಕೂಡ ಮಾತಾಡೋಕೆ ಮಕ ಬೇಕಲ್ರಿ. ನೀವು ಅಷ್ಟು ಮಾತಾಡ್ಕೊಂತ ಕುಂದ್ರಿ, ಬರ್ತೀನಿ ನಾನು. ಲಗು ನಾ ಒಂದಿಟ್ಟು ಪಾಯಸ ಮಾಡ್ತೀನಿ. ಮನೆ ತುಂಬ ಮೊಮ್ಮಕ್ಕಳವ ಯವ್ವ, ನೋಡಕ್ಕೆ ಚಂದ. ಇವತ್ತೆಷ್ಟು ಖುಷಿ ಆಗಿತ್ತು ಅಂದ್ರೆ ಅಷ್ಟು ಖುಷಿ. ಯಾರಿಗೆ ಐತೆ ಇಂಥ ಭಾಗ್ಯ? ಮೊಮ್ಮಕ್ಕಳು ಹೊಟ್ಟಿಲೆ ಮತ್ತೆ ಮಕ್ಕಳನ್ನ ಕಾಣಕತ್ತೀನಿ. ಯಾರಿಗೆ ಐತಿ ಇಂಥ ಸೌಭಾಗ್ಯ? ಇನ್ನು ಹರಿಯೋ ಚಿಗುರಾಕತ್ತೆ ಯಾಳ್ಬೇಯವ ನಿಂದು.
ಹ್ಞೂ ಮತ್ತು ಯಾರಿಗೈತಿಂತ ಬಾಯ್ಗೆ ಯವ್ವ ನಿಮ್ಮ ಅಪ್ಪ ಯಾವುದು ಕಣ್ಣಿಲ್ಲ ನೋಡಲಿಲ್ಲವ. ನಿಮ್ಮ ಅಪ್ಪ ಇದ್ನಂದ್ರೆ ಎಷ್ಟು ಖುಷಿ ಪಡ್ತಿತ್ತು ಯವ್ವ. ಅತ್ತೆಯಾರ ಖುಷಿ ಪಡೋ ಟೈಮ್ನ್ಯಾಗ ಎದಕ್ಕೆ ಕಣ್ಣಿಗೆ ಹಾಕಿರಿ ಬಿಡ್ರಿ. ಅವನು ಯೋಗ ಅಷ್ಟೇ ಇತ್ತು. ನೀನು ಒಟ್ಟು ಇದನ್ನು ನೋಡ್ಲಿ ಅಂತ ದೇವ್ರು ಇನ್ನೂ ಇಟ್ಟಾನ. ಇಂಥ ಖುಷಿ ಹೊತ್ನಾಗ ಏನು ಚಂದ ಆಕತಿ ಅದೇ. ಮೊದ್ಲಕ್ಕ ಇವರು ನಾನು ಕೂಡ ಎಷ್ಟು ಚಂದ ಮಾತಾಡ್ತಿದ್ರು ಕುಂತ್ಕೊಂಡು. ಈಗ ಎರಡು ಮಾತು ಮಾತಾಡಂಗಿಲ್ಲ. ನಮ್ಮ ಸಂಸಾರದ ಮ್ಯಾಗ ಯಾರು ಕಣ್ಣು ಬಿತ್ತ ಏನು ಕತ್ತಿನ ಯವ್ವ ದೇವ್ರ. ನಮ್ಮ ಮನೆಯಾರು ಏನು ಸುದ್ದಾಕಾರ ಏನು ಅನಿಸ್ಬಿಟ್ಟತ್ ನೋಡಿ ನಂಗೆ. ಕೃಷ್ಣವೇಣಿ ಎದ್ರ ಪಾಯಸ ಮಾಡಕತ್ತೀವ? ಮೊನ್ನೆ ನೋಡಿದ್ದೀನಿ ರೀ ಅಕ್ಕಿ ಒಳಗೆ ಅದು ಅಕ್ಕಿದು ಪಾಯಸ ಮಾಡಿದ್ರಿ. ಅದಕ್ಕೆ ಅದನ್ನು ಮಾಡಕತ್ತೀನಿ ರೀ. ಭಾಳ ರುಚಿ ಆಗತ್ತೆ ರೀ ಅದು. ಇವತ್ತು ಹಾಲು ಭಾಳ ಅದಲ್ಲ, ಅದಕ್ಕೆ ಅದನ್ನು ಮಾಡ್ಬೇಕಂತ ಮಾಡೀನಿ ರೀ. ಸಕ್ಕರೆ ಹಾಕಿ ಮಾಡಕ್ಕೆ ಹೋಗ್ಬಿಡುವ, ಬೆಲ್ಲ ಹಾಕಿ ಮಾಡು. ಏನೋ ಸಕ್ಕರೆ ಭಾಳ ತಿನ್ನಬಾರ್ದು ಅಂತೀವ. ಅದೇನೋ ವಿಷ ಅಂತವ ಅಲ್ಲನ. ಮೊದ್ಲೇಕೆಲ್ಲ ನಾವು ಬೆಲ್ಲ ಹಾಕಿ ಮಾಡ್ತಿದ್ವಿ. ಈಗ ನಡುಬಟ್ಲೆ ಬಂದತ್ತಿದ್ದು ಸಕ್ಕರೆ ಅನ್ನೋದು. ನನಗೂ ಗೊತ್ತಿಲ್ಲಾರ್ದ ನಮ್ಮ ಜಾನು ಪುಟ್ಟಾಗ್ರಿ ಬರೀ ಶಿರಾ ತಿನ್ನಿಸ್ತಿದ್ದೀನಿ ರೀ. ವಿದ್ಯಾಕ ಬೇರ್ಲು ತಿನ್ನಿಸ್ಬಾರ್ದು, ಸಕ್ರಿದು ತಿನ್ನಿಸ್ಬಾರ್ದು, ಬೆಲ್ಲದ್ದು ತಿನ್ನಿಸ್ ಅಂದೋಳ್ರಿ. ಆಗಿಂದ ಬಿಟ್ಟಿನಿ ರೀ ನಾನು. ಆ ತುಪ್ಪ ಖಾಲಿಯಾಗಿರ್ಬೇಕು, ನೆಲ್ಲುನಾಗಿರ್ಬೇಕು ನೋಡು ತುಪ್ಪ. ಅದನ್ನು ತಗೊಂಡು ಒಂದಿಟ್ಟು ಈಡಾಕ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡ್ಯ. ಹ್ಞೂ ರೀ. ರಮೇಶ್ ಯಾಕ ಒಂಥರ ಮಬ್ಬು ಹೊಡೆದಿದ್ನ ತಂಗಿ? ಯಾಕ ಬೇಸರದಾಗಿದ್ದ? ಹೋಗ್ಬಾ ನೋಡಿ ಬರ್ಬಾ, ಯಾಕೇನು ಕೇಳಿ ಬರ್ಬಾ. ಅವ್ರದ್ದು ಏನು ಕೇಳ್ತೀರಿ ಹೇಳ್ರಿ, ಬರೀ ಅವ್ರದ್ದು ಇದ್ದಿದ್ದ ಇಲ್ಲವಾ? ಯಾಕ ಒಂಥರ ಬೇಸರಲೇ ಇದ್ದ? ಹೋಗ್ಬಾ ಒಂದಿಟ್ಟು ಹೋಗಿ ಮಾತಾಡ್ಸಿ ಏನು ಎತ್ತ ಕೇಳಿ ಹೋಗು. ಕೇಳಿದ್ರೆ ನನ್ನ ಮುಂದೆ ಹೇಳ್ತಾರ ಅನ್ರಿ. ನನ್ನ ಜೊತೆ ಮಾತಾಡಂಗಿನೇ ಇಲ್ಲ. ಮೊದ್ಲ್ಯಾಕ ನಾನು ಕೂಡ ಮಾತಾಡೋದು ಮಾಡ್ತಿದ್ರು. ಈಗೇನೇನು ಮಾಡಂಗಿಲ್ಲ. ಇಲ್ಲ ಅದು ಒಂದು ಈಸೇಳಿ ಬಂದತಿ, ಒಂದು ಕೆಟ್ಟಗಳಿಗೆ ಎಲ್ಲ ಸುದ್ದಾಗತ್ತೆ ತಗೋ. ನೀವು ಹೋಗಿ ಬರ್ಬಾರವ. ಯಾಕ ಮಬ್ಬ ಆಗಿದ್ನ ಹೋಗಿ ಬರ್ಬಾ. ಈ ಪಾಯಸ ಮಾಡಿಟ್ಟಿನ ಹೋಗ್ತೀನಿ ಬಿಡ್ರಿ, ನಾನು ನೋಡ್ತಿರ್ತೀನಿ. ಹೋಗಿ ಬರ್ಬಾರ ಬೇ ನೀನು. ನಾ ಎಂಥ ದೊಡ್ಡ ತಪ್ಪು ಮಾಡಿದೆ. ನಮ್ಮ ಮಾವ ಕೈಯಲ್ಲಿ ಕಡ್ಡಿ ಮುರಿದು ಹೇಳಿದ, ತಿಳ್ಕೊಲಿಲ್ಲ ನಾನು. ನಮ್ಮ ಅತ್ತಿ ನನ್ನ ತಾಯಿಗಿನ ಹೆಚ್ಚು ನೋಡ್ಕೊಂಡಿದ್ಲ. ನಮ್ಮ ಅತ್ತಿಗೆ ಇದ್ರ ಉತ್ತರ ಕೊಟ್ಟೆ. ನಮ್ಮ ಅತ್ತಿ ಮಾತನ್ನು ಕೇಳಿಲ್ಲ. ನಮ್ಮ ತಂದೆ ತಾಯಿಗಿನ ಹೆಚ್ಚಿ ಸಾಕಿದ್ರು. ನಮ್ಮ ಮಾವಗ ಎದುರು ಉತ್ತರ ಕೊಟ್ಟುಬಿಟ್ಟೆ ನಾನು. ನಮ್ಮ ಮಾವ ಹೇಳ್ದ ನನಗೆ, ನೋಡಲಿ ಇದೆಲ್ಲ ಸುಳ್ಳು, ಹಾಗೆಲ್ಲ ಮಾಡಬೇಡ ಅಂಥೇಳಿ. ನಮ್ಮ ಮಾವಗ ಬಾಯಿ ಬಂದಂಗೆ ಬೀದ್ಬಿಟ್ಟೆ. ಎಂಥದ್ದು ಮಾಡಿಬಿಟ್ಟು ನಾನು. ನನ್ನ ಹೆಂಡತಿ ಬಂಗಾರ ಒತ್ತಿ ಇಟ್ಟೆ. ಸಾಲದಕ್ಕೆ ನಮ್ಮ ಅಮ್ಮನ ಬಂಗಾರ ಇಸ್ಕೊಂಡು ಹೋಗಿ ಒತ್ತಿ ಇಟ್ಟೆ. ಹೊಲನೂ ಒತ್ತಿ ಇಟ್ಟೆ, ಮನಿನೂ ಒತ್ತಿ ಇಟ್ಟೆ. ದುಡ್ದಿದ್ದೆಲ್ಲ ರೊಕ್ಕನ ಬೆಟ್ಟಿಂಗ್ ಅಂತೆ ಅದಕ್ಕೆ ಹಾಕಿಬಿಟ್ಟೆ. ಏನಾಯ್ತು ನನ್ನ ಬಾಳೆವು? ನಮ್ಮ ಮಾವ ನಮ್ಮ ಅತ್ತಿ ಬಂಗಾರದಂತಾರ ಮನಸ್ಸು ನುಸಿದೆ. ನಮ್ಮ ಮಾವನ ಮಾತು ಒಂದೀಟ್ ಕೇಳಿಲ್ಲ ನಾನು. ಅಹಂಕಾರದಿಂದ ಮೆರೆದೆ. ನಮ್ಮ ಮಾವಗೆ ಎದುರು ಉತ್ತರ ಕೊಟ್ಟೆ. ನನ್ನ ಕೃಷ್ಣವೇಣಿ ಎಟ್ಟಿ ಹೇಳಿಲ್ಲ, ಆದರೂ ಆಕೆ ಮಾತು ಕೇಳಲಿಲ್ಲ. ನಮ್ಮ ಅವನ ಮಾತು ಕೇಳಲಿಲ್ಲ. ಎಲ್ಲ ಕಳ್ಕೊಂಡು ಬರಿಗೆ ಯಾಕೆ ಕುಂತೀನಿ. ಇನ್ನು ಈ ಹೊಲಸು ಮಕಾನ ಮನೆಯವ್ರಿಗೆ ಹೆಂಗೆ ತೋರಿಸ್ಲಿ ನಾನು? ಬೇಡ, ಈ ಹೊಲಸು ಮಕ ಮನೆಯವ್ರಿಗೆ ತೋರಿಸೋದು ಬೇಡ. ದಿನ ನಮ್ಮ ಮನೆಯವ್ರ ಮಕ ನೋಡೋಣ ನನಗೆ ತಪ್ಪು ಮಾಡೀನಿ ಅಂಥೇಳಿ ನನಗೆ ಒಂಥರ ತಪ್ಪಿತಸ್ಥ ಭಾವನೆಯಿಂದ ಕಾಡಕ್ಕೆ ನಿಂದಿರ್ತೈತಿ. ಬೇಡ, ಯಾಕೆ ಇಟ್ಕೋಬೇಕು ನನ್ನ ಜೀವನ? ನನ್ನ ಜೀವ ಕಳ್ಕೊಂಡ್ಬಿಡ್ತೀನಿ ನಾನು. ನನ್ನಿಂದ ಯಾರಿಗೂ ಉಪಯೋಗ ಆಗಲಿಲ್ಲ. ಇಷ್ಟೆಲ್ಲ ಆದ್ಮ್ಯಾಗೂ ನಾ ಬದುಕಬೇಕಾ? ಬೇಡ. ಈ ಜೀವ ಇಟ್ಕೊಂಡು ಉಪಯೋಗ ಇಲ್ಲ. ಬೇಡ, ಒಂದಿಟ್ಟು ಎಣ್ಣೆ ಕುಡಿದು ಮುಕ್ಕೊಂಬಿಡ್ತೀನಿ. ಬೇಡ, ನನ್ನ ಮನೆಯವ್ರಿಗೆ ನನ್ನ ಮುಖ ತೋರ್ಸೋಕ್ಕಾಗಂಗಿಲ್ಲ. ಇವತ್ತಿಗೆ ನನ್ನ ಭೂಮಿ ಋಣ ಮುಗೀತು. ನನಗೆ ಕ್ಷಮಿಸ್ಬಿಡು ಕೃಷ್ಣವೇಣಿ, ನನ್ನ ಕೂಸ ಕ್ಷಮಿಸ್ಬಿಡು. ಅತ್ತಿ ಮಾವ ನನಗೆ ಕ್ಷಮಿಸ್ಬಿಡ್ರಿ. ನಾನು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೊಂಟೀನಿ. ಎಲ್ಲರೂ ನನಗೆ ಕ್ಷಮಿಸ್ಬಿಡ್ರಿ. ಅವ್ವ ಯವ್ವ ಎದುರಾಗತ್ತೆ. ಯವ್ವ ರೀ ರೀ ಅಯ್ಯ ಇವ್ರು ಯಾಕೆ ಹಿಂಗೆ ಒದ್ದಾಡಕತ್ತಾರ ರೀ? ಏನಾತ? ಯವ್ವ ಎದಿವ್ರಿ ರೇ. ಕೃಷ್ಣವೇಣಿ ನನಗೆ ಕ್ಷಮಿಸ್ಬಿಡು ಕೃಷ್ಣವೇಣಿ. ನಾ ಮಾಡಿದ್ದು ದೊಡ್ಡ ತಪ್ಪಾತ, ನಂಗೆ ಕ್ಷಮಿಸು. ರೀ ನಿಮ್ಗೆ ಏನಾತ? ಅಯ್ಯ ಏನಾತ ನಿಮಗೆ? ಅಯ್ಯೋ ಶಿವನ, ನೀವು ವಿಷ ತಗೊಂಡಿರಿ. ನನಗೆ ಕ್ಷಮಿಸ್ಬಿಡು. ನಾನು ಮೋಸ ಹೋದೆ, ನಾ ಎಲ್ಲ ಕಳ್ಕೊಂಡೆ, ನಾ ಬರಬಾರ್ದಾದೆ.
ನಾನು ಕ್ಷಮಿಸ್ಬಿಡು. ಅತ್ಯಾರ